ಬಂದೇನ್ಲ ವಿಘ್ನೇಶಿ, ಇಲ್ಲಿಗೆ ಬಂತ್ಲ ನಿನ್ನ ಕುರ್ಚಿ ಕಾಳಾಗ? ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತಿಲ್ಲ ಅಣ್ಣ, ಹಳ್ಳಿಯಿಂದ ಶುರುವಾಗಿ ಡೆಲ್ಲಿ ಮುಟ್ಟೈತೆ ಕಣ. ಹಳ್ಳಿಲಿ ಶುರುವಾತು ಅಂದ್ರೆ ಅದು ಡೆಲ್ಲಿ ಮುಟ್ತಲೇ ಬಿಡೋದಿಲ್ಲ ಕಣ್ಲ. ಆದ್ರೆ ಈಗೇನಾತ್ಲ, ಸಿದ್ದಣ್ಣ ಇಳಿತದೆ ಅಂತವ ಆಡಳಿತ ಪಕ್ಷದವು ವಿರೋಧ ಪಕ್ಷದವು ಎರಡು ಹೋರಾಡ್ತವೆ. ಆದ್ರೆ ಸಿದ್ದಣ್ಣ ಕುರ್ಚಿ ಬಿಟ್ಟು ಹಳ್ಳಾಡಂಗ್ ಕಾಣ್ತಿಲ್ಲ ಕಣ. ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಅದು ಒಳ್ಳೆಯ ಬ್ರ್ಯಾಂಡಿನ ಫೆವಿಕೋಲ್ ಹಾಕೊಂಡೈತೆ ಕಣ್ಲ. ಅದನ್ನ ಹಳ್ಳಿ ಆಡ್ಸಕ್ ಹೋದ್ರಿ ಬುಡನೆ ಎದ್ದು ಬಂದ್ಬಿಡ್ತದೆ ಹುಷಾರು. ಅದೇ ಭಯಕನ ಹೈಕಮಾಂಡ್ ನೌಕಿ ಆಗಿರೋದು. ಡಿಕೆನವೇ ಬರೀ ದೇವಸ್ಥಾನ ಸುತ್ತದ್ ಬಿಟ್ರೆ ಬೇರೇನ್ ಮಾಡ್ಬೇಕು ಗೊತ್ತಾಗ್ದಲೆ ಓಡಾಡ್ತೈತಿ. ಆದ್ರೆ ಸಿದ್ದಣ್ಣನ ಫ್ಯಾನ್ಸ್ ಮಾತ್ರ ಖುಷಿಯಾಗಿ ಹಬ್ಬ ಮಾಡ್ತವೆ. ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಅಣೆಕಟ್ಟು ಕಟ್ಟೋದು. ಅಣೆಕಟ್ಟು ಹೆಂಗ್ ಕಟ್ತೀವಿ ಹೇಳಿ? ಕಲ್ಲು ಮಣ್ಣು ಜಲ್ಲಿ ಎಲ್ಲ ತಗೊಂಡೋಗಿ ಎಲ್ಲ ಸೇರಿಸಿ ಹಾಕ್ತೀವಿ. ಹನಿ ಕೂಡಿದ್ರೆ ಹಳ್ಳ. ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ. CM ಸ್ಪಷ್ಟ ಮಾಡಿದ್ಮೇಲೆ, ಸುರ್ಜೇವಾಲ ಅವರು ಸ್ಪಷ್ಟ ಮಾಡಿದ್ಮೇಲೆ, ವೈ ಆರ್ ಆಸ್ಕಿಂಗ್ ದಿ ಕ್ವಶನ್ಸ್? CM ಅವರು ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿದ್ದಾರೆ. ಅದರಿಂದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅವ್ರು ಯಾರು ಮಾಡಬೇಕು ಏನು ಅಂತ ಅವರೇ ತೀರ್ಮಾನ. ಮುಂದುವರ್ಸ್ಬೇಕಾದ್ರೆ ಮುಂದುವರಿಸ್ತಾರೆ, ಇಲ್ಲ ಅಂತಂದ್ರೆ ಬೇರೆ ಕೊಡ್ಬೇಕಾದ್ರೆ ಕೊಡ್ತಾರೆ. ಅದರಲ್ಲಿ ನಾವು ಕೇಳಕ್ ಬರೋದಿಲ್ಲ. ಬದಲಾವಣೆ ಇಲ್ಲ ಅಂತ ಎಲ್ಲೂ ಇಲ್ಲ. 5 ವರ್ಷ ಆದ್ಮೇಲೆ ಬದಲಾವಣೆ ಆಗ್ಲೇಬೇಕು. ಬಿಡಿ, ಅವ್ರು ಯಾರ್ಯಾರು ಹೇಳಿದ್ರೆ ಹೇಳುವಂತ ಒಂದೇ ಬಾಟಮ್ ಲೈನ್ ಐತಿ, ಸಾಕಿದ್ರ ಬಗ್ಗೆ ಇನ್ ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರೇ 2 ವರ್ಷ 11 ತಿಂಗಳ ಮುಖ್ಯಮಂತ್ರಿಗಳಾಗಿರ್ತಾರೆ. ಇವಕ್ಕೆ ಓಸಿ ಕೂಲಾಗಿರ ಕೇಳ ಗಾಯಚಾರ ಕೆಟ್ಟು DK CM ಆದ್ರಿ ಇವುಗಳ ಕತೆ ಗೋವಿಂದ ಆಗೋಯ್ತದೆ. ಆಮೇಲೆ ನಾಳೆ ಕತೆ ಬೇಡ, ಇವತ್ತಿನ ಊಟ ತಿನ್ನ ಅನ್ಕೊಂಡು ಅವು ಕಾಲ ಆಗ್ತವೆ ಕಂಬಿಡ್ಲಣ. ಇನ್ನು BJP ಕತೆಗೆ ಬಂದ್ರೆ ವಿಜಿನ ಚೇಂಜ್ ಮಾಡಾಕ್ತಿವಿ ಅಂತವ ಯತ್ನಾಳಿನ ಗ್ಯಾಂಗು ಓಡಾಡಿ ಸಾಕಾಗೋದು. ಆದ್ರೆ ಈ ವಿಜಿ ಟೆನ್ಷನ್ ಅಲ್ಲಿ ಡೆಲ್ಲಿ ಹೋಯ್ತದೆ. ವಾಪಸ್ ಬರುವಾಗ ನಗ್ನಗಾಡ್ಕೊಂಡು ಏನೋ ಸಾಧನೆ ಮಾಡ್ದಂಗ್ ಬರ್ತದೆ. ಅಂತ ಹುಲಿ ಯತ್ನಳ್ಳಿಯ ಉಚ್ಚಾಟನೆ ಮಾಡ್ಸೈತಿ ಅಂದ್ರಿ ವಿಜಯ್ ಕಮ್ಮಿ ಬ್ರೀಡಲ್ಲ ಕಣ್ಲ. ಅದು ರಾಜ ಹುಲಿ ಮಗ, ಅದನ್ನ ಈಜಿಯಾಗಿ ಬಗ್ಸಕ್ಕಾಗೋದಿಲ್ಲ. ಅದಕ್ಕೆ ಏನೋ ಕಾಣೆ ಆಪೋಸಿಟ್ ನಾವೆಲ್ಲ ಸ್ಟ್ರಾಂಗ್ ಆಗಿ ನೋಡೇ ಬಿಡ್ತೀವಿ ಅಂತ ಇದ್ದೇವೆ ಕಣೆ. ಲೇ ಅಲೆಯ ಹಿಂದಕ್ಕೆ ತಳ್ಳಿದ್ರೆ ಯಾಕಂಡ್ಲೆ ಧ್ವನಿ ಮುಂದಕ್ಕೆ ಹೋಗೋದು. ಆಗ ಕತೆ ಐತಾ ಇರ್ಲಿ, ಮುಂದ್ಲು ಕತೆ ಏನ್ಲ? ಮುಂದಿನ ಕತೆ ಇನ್ನ ತಲೆ ಕೆಡಿಸ್ಕೊಳ್ಳುವಂಥದ್ದು ಕಲ್ಯಾಣ. ಮೋದಿಗೆ 75 ವರ್ಷ ಆಯ್ತಿದ್ದಂಗೆಯ ಕೇಕ್ ಕಟ್ ಮಾಡಿಸ್ಬಿಟ್ಟು ಹ್ಯಾಪಿ ಬರ್ತ್ಡೇ ಹೇಳ್ಬಿಟ್ಟು ಜೋಳಿಗೆ ತಗೊಂಡು ಹಿಮಾಲಯ ಕಳ್ಸಕ್ಕೆ RSS ನವೆಲ್ಲವ ಪ್ಲಾನ್ ಮಾಡ್ತಾವಂತೆ ಕಣೆ. 75 वर्ष की साल जब उड़ी जाती है तो उसका अर्थ ये होता है कि अब आपकी आयु हो गई, अब जरा बाजू हमको करने. ಮೋದಿನ RSSನವೇ ಪ್ರಧಾನಿ ಮಾಡಿರ್ಬೋದು ಕಣ್ಲೆ. ಆದ್ರೆ ಈಗ ಬಂದು ಪ್ರಧಾನಿಯಿಂದ ಇಳಿಸ್ತೀನಿ ಅಂದ್ರೆ ಮೋದಿ RSSನವನ್ನೇ ದೇಶದಿಂದ ಆಚೆ ಕಳಿಸ್ಬಿಡ್ತದೆ. ಹೊಸಿ ಹುಷಾರ ಕೆಲಸ ಮಾಡಕ್ಕೆ ಹೇಳ ಶಿವನಿ ಶಂಭುಲಿಂಗ. कोई तन काढा